ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯ ಪ್ರವಾಸದ ವೇಳೆ ಕುಮಾರಸ್ವಾಮಿಯವರನ್ನ ಭೇಟಿಯಾದ್ರಲ್ಲ, ಆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾವ ಕಾರಣಕ್ಕಾಗಿ ಅವರಿಬ್ಬರ ಭೇಟಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ ಖುದ್ದು ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಧಿಕೃತವಾಗಿ ಆಹ್ವಾನದ ಮೇರೆಗೆ ಊಟಕ್ಕೆ ಹೋಗಿದ್ದೆ, ಕುಮಾರಸ್ವಾಮಿಯವರ ಅಧಿಕೃತ ಆಹ್ವಾನ ಇತ್ತು ಅಂತ ಹೇಳಿದ್ದಾರೆ. ಏನು ಪ್ಲಾನ್ ಇರಲಿಲ್ಲ, ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡಿ ಅಂತ ಹೋಗಿದ್ದು, ಎಲ್ಲರನ್ನೂ ಭೇಟಿಯಾಗಿ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರ ಜೊತೆಗೂ ಕೂಡ ಯಾವ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಭೇಟಿಯಾಗಿದ್ದು ಆಕಸ್ಮಿಕ. ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತಿದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾವುದೇ ಚರ್ಚೆ ಆಗಿಲ್ಲ, ನಮ್ಮ ಹಂತದಲ್ಲಿ ಯಾವುದೇ ರೀತಿ ಅದು ಆಗೋದೂ ಇಲ್ಲ ಅಂತ ಕೂಡ ಬೆಳಗಾವಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಪ್ಲಾನಿಂಗ್ ಇದೆ ಅಂತ ಹೇಳ್ತಾರೆ. ಏನು ಪ್ಲಾನಿಂಗ್ ಇಲ್ಲ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡೋದು ಹೋಗಿದ್ದು, ಅದೇ ದೂರ ದೃಷ್ಟಿಗೆ. ನಮ್ಮ ಜಿಲ್ಲೆಗೆ ಒಂದು ಕಾರ್ಖಾನೆ ಕೊಡಿ, ಸಾವಿರಾರು ಜನಕ್ಕೆ ಉದ್ಯೋಗ ಬರ್ತಾನೆ ಉದ್ದೇಶಕ್ಕೆ ಬೇಕಾಗಿದ್ದು ಹೊರತ. ಕುಮಾರಸ್ವಾಮಿ ಓಕೆ, ಪ್ರಹ್ಲಾದ್ ಜೋಶಿ ಓಕೆ ಸರ್, ದೇವೇಗೌಡರು ಭೇಟಿ ಆದ್ರಿ. ಹಿಂಗಾಗಿ ಸ್ವಲ್ಪ ಅಂದ್ರೆ ಪಾಪ ಪ್ರಹ್ಲಾದ್ ಜೋಶಿ ಅವ್ರು ತೋರಿಸ್ತಿಲ್ಲ, ನೀವು ಸೋಮಣ್ಣ ಅವ್ರು ತೋರಿಸ್ತಿಲ್ಲ, ಗಡ್ಕರಿ ಅವ್ರಿಗಂತ ಅವ್ರನ್ನೂ ತೋರಿಸ್ತಿಲ್ಲ. ಎಲ್ಲರನ್ನು ಭೇಟಿ ಇದ್ದೀರಿ. ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ವರ್ಕ್ ಅಷ್ಟೇ. ದೇವೇಗೌಡರು ಏನಂದ್ರೆ ಸರ್, ದೇವೇಗೌಡ ಏನು ರಾಜಕೀಯ ಚರ್ಚೆ ಇಲ್ಲ, ಅವರು ಡೆವಲಪ್ಮೆಂಟ್ ನ್ಯಾಷನಲ್ ಆಕಸ್ಮಿಕ ಅದು ಹೇಳಿಲ್ಲ. ದೇವೇಗೌಡ ಭೇಟಿ ಆಕಸ್ಮಿಕ, ಕುಮಾರಸ್ವಾಮಿ ನಿಶ್ಚಿತ. ಅಂದ್ರೆ ಮೊದಲೇ ಏನಾದ್ರೂ ಪ್ಲಾನಿಂಗ್ ಇದೆ ಅಂತ ಹೇಳ್ತಾರೆ. ಏನು ಪ್ಲಾನಿಂಗ್ ಇಲ್ಲ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡೋದು